ಹಾಯ್ ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಸಂಡೇ ಬಂತು ಅಂತ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನಂತ ಅನಿಸುತ್ತೆಪ್ಪ ಅಂದರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತಲೇ ಯೋಚನೆ ಆಗುತ್ತೆ. ಯಾಕಂದರೆ ವಾರ ಇಡೀ ಮಕ್ಳಿಗೆ ಇಷ್ಟ ಆಗಿದ್ದೇ ಮಾಡಿರ್ತೀವಿ. ಅಟ್ಲೀಸ್ಟ್ 2 ಡೇಸ್ ಆದರೂ ನಮಗೋಸ್ಕರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದರೆ ಅವತ್ತು ಕೂಡ ಮಕ್ಕಳು ನಮಗೆ ಆ ಥರ ಬೇಕು ಈ ಥರ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ ಬ್ರೆಡ್ನೇ ಯೂಸ್ ಮಾಡಿಕೊಂಡು 3 ಡಿಫ್ರೆಂಟ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೆ. ಒಂದು ಏನಪ್ಪ ಅಂದರೆ ಒಂದು ಸ್ಯಾಂಡ್ವಿಚ್ನ ಮಾಡಿದ್ದೆ, ಇನ್ನು ಮಗಳಿಗೆ ಬ್ರೆಡ್ ಜಾಮ್ ಬೇಕು ಅಂತ ಹೇಳಿದ್ಲು, ಮತ್ತೆ ನನ್ನ ಮಗನಿಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಹೇಳಿದ್ದ. ಹಾಗಾಗಿ ನಾನು ಬ್ರೆಡ್ನೇ ಯೂಸ್ ಮಾಡಿಕೊಂಡು 3 ಥರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಸ್ಯಾಂಡ್ವಿಚ್ ಮಾಡೋಷ್ಟರಲ್ಲಿ ನಾನೊಂದು ಪ್ರೋಟೀನ್ ಶೇಕ್ ಕುಡಿತೀನಿ ಅಂತ ಹಸ್ಬೆಂಡ್ ಪ್ರೋಟೀನ್ ಶೇಕ್ ಮಾಡ್ಕೋತಾ ಇದ್ರು. ನಾನಿಲ್ಲಿ ಬ್ರೆಡ್ ಆಮ್ಲೆಟ್ಗೆ ಏನೇನೆಲ್ಲ ಯೂಸ್ ಮಾಡಿದ್ದೆ ಅಂದರೆ 2 ಹೋಲ್ ಎಗ್ನ ತಗೊಂಡಿದ್ದೆ, ಮತ್ತು ಅದಕ್ಕೆ ಹಾಲು, ಶುಗರ್, ಪೆಪ್ಪರ್, ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಮಯೋನೀಸ್ ಮಾಡ್ಕೊಳ್ಳೋಣ ಮರಳೆ ಅಂದ್ಬಿಟ್ಟು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಸೋಕ್ ಮಾಡಿ ಬಾಯ್ಲ್ಡ್ ಎಗ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಮನೇಲೆ ಹೆಲ್ದಿಯಾಗಿ ನಾನು ಮಯೋನೀಸ್ ಕೂಡ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸ್ಯಾಂಡ್ವಿಚ್ ಕೂಡ ಹೆಲ್ದಿಯಾಗಿ ರೆಡಿ ಆಯಿತು. ನೋಡಿ ಎಷ್ಟು ಕ್ರೀಮಿ ಥರ ಬಂದಿರುತ್ತೆ. ಇದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು, ಮತ್ತು ರಿಚ್ ಪ್ರೋಟೀನ್ ಕೂಡ ಇರುತ್ತೆ. ಇದರಲ್ಲಿ ನಾವು ಔಟ್ಸೈಡ್ ತರೋದ್ರಿಂದ ಎಷ್ಟು ದಿನದಲ್ಲಿ ಸ್ಟಾಕ್ ಮಾಡಿರ್ತಾರೋ ಅದು ಎಷ್ಟು ದಿನ ಆಗಿರುತ್ತೋ, ಬಟ್ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಸಿಗುತ್ತೆ. ನಮ್ಮ ಹಸ್ಬೆಂಡ್ ತಿನ್ಕೊಂಡು ಜಿಮ್ಗೆ ಹೋಗ್ತೀನಿ, ಹಂಗೆ ಆಫೀಸ್ಗೆ ಹೊರಡ್ತೀನಿ ಅಂತ ಹೊರಟರು. ನಾನು ಓಟ್ಸ್ ಮಾಡಿಕೊಂಡು ಮಕ್ಕಳಿಗೂ ಕೊಟ್ಟು ಈ ದಿನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿದ್ದಾಗಿ ಒಳ್ಳೊಳ್ಳೆ ವೀಡಿಯೋಸ್ನ ಸೆಂಡ್ ಮಾಡ್ತೀನಿ. ಸಿ ಯು ಸೂನ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಸಿ ಯು ಆಲ್, ಬಾಯ್.